ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ನ್ಯಾಚುರಲ್ ಶಬರಿ ಜೀವ. ಇವತ್ತು ಪುರ ಗ್ರಾಮದಲ್ಲಿ ನೋಡಿ, ಅಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗ ಮಾರಿಗುಡಿ ವೃತ್ತ ಓಂಪುರ, ಅಂದರೆ ಪುರ ಗ್ರಾಮದಲ್ಲಿ ಓಂಪುರ. ಇಲ್ಲಿ ಸುಮಾರು 17.5 ಅಡಿ ಇರುವಂತಹ ಗಣೇಶನನ್ನ ಭರ್ಜರಿಯಾಗಿ ಕೂರಿಸಿ ಈ ಯುವಕರ ಬಳಗದವರು ತುಂಬಾ ಅಚ್ಚುಕಟ್ಟಿನ ರೀತಿಯಲ್ಲಿ ಪೂಜೆಯನ್ನ ಮಾಡ್ತಾ ಬಂದಿದ್ದಾರೆ. ಈಗ 21 ಅಥವಾ 22ನೇ ತಾರೀಕು 21ನೇ ತಾರೀಕು ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಮಧ್ಯರಾತ್ರಿ ಸ್ಟಾರ್ಟ್ ಆದರೆ ಮೆರವಣಿಗೆ ಮೂಲಕ ಭಾರಿ ತಂಬೂರಿಗಳ ಮೂಲಕ 22ನೇ ತಾರೀಕು ಮಧ್ಯಾಹ್ನದ ಸಮಯಕ್ಕೆ ಗಣೇಶನನ್ನ ಬಿಡ್ತಾರೆ. ಈಗ ನಾನು ನಿಮಗೆ 2 ಗಣೇಶನನ್ನ ತೋರಿಸಿ ಬಂದಿದ್ದೀನಿ. ಈಗ ಉದಾಹರಣೆಗೆ ಯಾವುದು ಬಸವ ಗೆಳೆಯರ ಬಳಗ ದಾರಿಪುರ, ಅಲ್ಲಿನ ಗಣೇಶನನ್ನ ತೋರಿಸಿದ್ದೀನಿ. ಹಾಗೆ ಇಲ್ಲೇ ಪುರ ಗ್ರಾಮದಲ್ಲಿ ಇರುವಂತಹ ಯಾವುದು ಗೆಳೆಯರ ಬಳಗ, ವಿಘ್ನೇಶ್ವರ ಗೆಳೆಯರ ಬಳಗ, ಅಲ್ಲಿನ ಗಣೇಶನನ್ನ ಕೂಡ ತೋರಿಸಿದ್ದೀನಿ. ಇಲ್ಲಿನ ನಮ್ಮ ಯುವಕರೆಲ್ಲ ಮಿತ್ರರೆಲ್ಲ ಇಲ್ಲೇ ಇದ್ದಾರೆ. ಸೊ ಅವ್ರನ್ನ 1-2 ನಿಮಿಷ ಮಾತಾಡ್ತಾ ಹೋಗ್ತೀನಿ. ಸರ್ ಎಲ್ಲರೂ ಬನ್ನಿ ಸರ್, 1 ನಿಮಿಷ ನೋಡಿ. ಇಷ್ಟು ಜನ ಯುವಕರೆಲ್ಲ ಸೇರಿ ಭಾರಿ ಅದ್ದೂರಿಯಾಗಿ ಓಂಪುರ ಗ್ರಾಮದಲ್ಲಿ ಗಣೇಶನನ್ನ ಕೂರಿಸಿ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಹಿರಿಕರನ್ನ ಒಂದು ಫಸ್ಟ್ ಮಾತಾಡ್ಸ್ಕೊಳ್ತೇನೆ, ಆಮೇಲೆ ಯುವಕರ ಜೊತೆ ಮಾತಾಡೋಣ. ಸರ್ ನಮಸ್ತೆ ಸರ್, ಶಬರೀಶ್ ಅಂತೇಳಿ. ಸರ್ ತಮ್ಮ ಹೆಸರು? ಮಾದೇವ ಸ್ವಾಮಿ ಅಂತೇಳಿ. ಸರ್ ಗಣೇಶನನ್ನ ಎಷ್ಟು ವರ್ಷದಿಂದ ಕೂರಿಸ್ತಾ ಇದ್ದೀರಾ? 30 ವರ್ಷದಿಂದ ನೀವು ಇದೇ ರೀತಿ ಬೆಂಬಲ ಎಲ್ಲರೂ ಕೊಟ್ಟು ಬರ್ತಾ ಇದ್ದಾರೆ. ಹೇಗೆ ನಡೀತಾ ಇದೆ ಸರ್ ಪೂಜಾ ಕೈಕಾರ್ಯಗಳೆಲ್ಲ? ಚೆನ್ನಾಗಿ ನಡೀತಾ ಇದೆ. ನಿಮ್ಮ ಭಾವನೆಯಲ್ಲಿ ನಿಮ್ಮ ಅನಿಸಿಕೆಯಲ್ಲಿ ಹೇಳೋದಾದ್ರೆ? ಎಲ್ಲ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಓಕೆ ಯುವಕರೇ ನಮಸ್ತೆ. ನಿಮ್ಮ ಹೆಸರು? ಮಲ್ಲೇಶ್ ಅಂತೇಳಿ. ಯಾವ ಥರ ನಡೀತಾ ಇದೆ ಸರ್ ಪೂಜೆಗಳೆಲ್ಲ? ಪೂಜೆಲ್ಲ ಚೆನ್ನಾಗಿ ನಡೀತಾ ಇದೆ. ಓಕೆ, ಯಾವ ರೀತಿ ಒಗ್ಗಟ್ಟಾಗಿ ಮಾಡ್ತಾ ಇದ್ದೀರಾ? ಎಲ್ಲ ಒಗ್ಗಟ್ಟಾಗಿ ಚೆನ್ನಾಗಿ ಮಾಡ್ತೀವಿ. ಓಕೆ ಸರ್ ನಮಸ್ತೆ. ಬನ್ನಿ ಸರ್, ಮುಂದೆ ಬನ್ನಿ ಸರ್. ಓಕೆ, ತುಂಬಾ ನೀವು ಉದ್ದ ಇದ್ದಾರೆ ಸ್ನೇಹಿತರೆ, ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಹಿಂದೆಯಿಂದ ಆಯ್ ಮಾಡ್ತೀವಿ ಅಂತ ಹೋಗಿದ್ದಾರೆ. ಹೌದಾ? ಸಾರಿ ಸರ್. ಸರ್ ಯಾವ ರೀತಿ ನಡೀತಾ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಏನಿಲ್ಲ, ಗಣಪತಿ ಬಿಡಬೇಕು, ವಿಸರ್ಜನೆ ಮಾಡ್ತೀವಿ, ಅದ್ದೂರಿಯಾಗಿ ಮಾಡ್ತೀವಿ. 2 ಕಡೆನೂ ಒಗ್ಗಟ್ಟಾಗಿ ಗ್ರ್ಯಾಂಡಾಗಿ 2 ಕಡೆ 2 ಸಂಘದಿಂದ ಜೋರಾಗಿ ಒಗ್ಗಟ್ಟಾಗಿ ಬಿಡ್ತೀವಿ. ಒಂದೇನು ಗಲಾಟೆ ಇಲ್ದೇನೆ 35-40 ವರ್ಷದಿಂದನೂ ಇದೇ ಥರ ಪೂಜೆ ನಮ್ಮ ಮೊದಲು ನಮ್ಮ ತಂದೆ ಕಾಲಿನೂ ನಡೆಸ್ಕೊಂಡು ಬಂದರು. ಅದೇ ಥರ ಯುವಕರೆಲ್ಲ ಸೇರ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲರೂ ಒಗ್ಗಟ್ಟಾಗಿ ತುಂಬಾ ಖುಷಿ ಆಗುತ್ತೆ. ಹಾಗೆ ಸ್ನೇಹಿತರೆ, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಜೊತೆಲಿದ್ದಾರೆ. ಯುವಕರೆಲ್ಲ ಯಾವ ರೀತಿ ಬೆಂಬಲ ಕೊಡ್ತಾ ಇದ್ದಾರೆ? ನೀವು ಜನನಾಯಕರಾಗಿದ್ದೀರಾ, ನಿಮ್ಗೆ ಯಾವ ರೀತಿ ಬೆಂಬಲ ಕೊಡ್ತಾ ಇದ್ದಾರೆ? ಮತ್ತೆ ಯುವಕರನ್ನ ಯಾವ ರೀತಿ ನೀವು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ? ಚೆನ್ನಾಗಿ ಕೊಡ್ತಾರೆ, ಏನು ತೊಂದರೆ ಇಲ್ಲ ಸರ್. ಎಲ್ಲನೂ ಮಾಡ್ಕೊಂಡು ಹೋಯ್ತಾರ. ಯಾವುದೋ ಗಲಾಟೆ ಘರ್ಷಣೆ ಯಾವುದೂ ಮಾಡಲ್ಲ. ಯಾವುದೇ ಒಂದಾದ್ರೂ ಮಾಡಬೇಕು ಅಂದರೆ ಯುವಕರೆಲ್ಲ ಸಪೋರ್ಟ್ ಚೆನ್ನಾಗಿದೆ. ಗ್ರಾಮ ಪಂಚಾಯತಿದಾಗ್ಬೋದು, ಊರಿನಲ್ಲಿ ಮುಂದಾದ ಕೆಲಸಗಳಾಗ್ಬೋದು, ಗ್ರಾಮ ದೇವತೆ ಹಬ್ಬಗಳಾಗ್ಬೋದು, ಎಲ್ಲ ನಿಂತ್ಕೊಂಡು ಚೆನ್ನಾಗಿ ಮಾಡ್ತಾರೆ. ಏನು ತೊಂದರೆ ಇಲ್ಲ. ಗಲಾಟೆ ಇನ್ನೊಂದು ಮತ್ತೊಂದು ಬೇರೆ ಊರ ಥರ ಕುಡಿದು ಆ ರೀತಿ ಗಲಾಟೆ ಮಾಡಿಕೊಂಡು ಅವೆಲ್ಲ ಏನಿಲ್ಲ. ಅದ್ದೂರಾಗಿ ಎಲ್ಲ ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ, ಏನು ತೊಂದರೆ ಇಲ್ಲ. ಈ ಪ್ರಶ್ನೆ ಕೇಳಿದೆ ಅಂದರೆ, ಈಗ ಮೊನ್ನೆ ಹಾಸನಲ್ಲಿ ಒಂದು ಘಟನೆ ನಡೀತು, ಯಾವುದೋ ಲಾರಿ ವಿಷಯದಲ್ಲಿ. ಆ ರೀತಿ ನಮ್ಮೂರಿನಲ್ಲಿ ನಡೆಯಲ್ಲ. ಆಮೇಲೆ ಇದು ಆಂಧ್ರ ಪ್ರದೇಶದಲ್ಲಿ ಒಂದು ಘಟನೆ ನಡೆದಿತ್ತು. ದಯಮಾಡಿ ನೀವು ಜನನಾಯಕರಿದ್ದೀರಿ, ಆ ದಿನದ ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಕುಂದು ಕೊರತೆಗಳು ಇಲ್ಲದಾಗೆ ಯುವಕರನ್ನ. ನಮ್ಮ ಊರಿನ ಗಣಪತಿ ಅಂದರೆ ಬಂದು 3 ಜಿಲ್ಲೆಯಲ್ಲಿ ಫೇಮಸ್ಸು. ಚಾಮರಾಜನಗರ, ಮೈಸೂರು ಮತ್ತು ಕೊಡಗು 3 ಜಿಲ್ಲೆದಲ್ಲೂ ಫೇಮಸ್ ಆಗಿರೋದೇ ನಮ್ಮ ಚಾಮರಾಜನಗರದ. ಟೋಟಲ್ 3 ಜಿಲ್ಲೆದಲ್ಲೂ ಫೇಮಸ್ಸು ನಮ್ಮದು ಗಣಪತಿ. ಎಲ್ಲೇ ಮಾಡಿದ್ರು, ಯಾವುದೇ ಊರಲ್ಲಿ ಏನೇ ಮಾಡಿದ್ರು ಸಣ್ಣ ಪುಟ್ಟದಕ್ಕೆಲ್ಲ ಗಲಾಟೆ ಮಾಡ್ಕೊತಾರೆ, ಘರ್ಷಣೆ ಮಾಡ್ಕೊಂಡು ಹೊಡೆದಾಟ ಮಾಡಿ ಎಡಂತರದಲ್ಲಿ ಬಿಡೋದು ಮಟ್ಟೋದು ಮಾಡೋದು ಅವೆಲ್ಲ ಮಾಡ್ತಾರೆ. ನಮ್ಮೂರಲ್ಲಿ ಆತಿಲ್ಲ. ಸಣ್ಣ ಪುಟ್ಟ ಕೊರತೆ ಬಂದ್ರೂ ಎಲ್ಲ ಕೂತು ಎಲ್ಲ ಮಾತುಕತೆ ಆಡಿ ಸಮಸ್ಯೆ ಬಗೆಹರಿಸಿ ಮಾಡ್ಕೊಂಡು ಹೋಗೋಂಥ ನಿಟ್ಟಲ್ಲಿ ಚೆನ್ನಾಗದ, ಏನು ತೊಂದರೆ ಇಲ್ಲ ಸರ್ ನಮಗೆ. ಓಕೆ ಸರ್, ಆ ದಿನದ ಕಾರ್ಯಕ್ರಮಗಳು ಏನೇನು ಹಮ್ಮಿಕೊಂಡಿದ್ದಾರೆ ಸರ್? ಮಂಗಳವಾದ್ಯ ಮತ್ತು ವೀರಗಾಸೆ ಮತ್ತು ಪಲ್ಲಕ್ಕಿ, ನಗಾರಿ, ಆ ಥರ. ಡಿಜೆದೇನಿಲ್ಲ, ಇನ್ನೂ ಕನ್ಫರ್ಮ್ ಇಲ್ಲ ಸರ್. ಸ್ಪೀಕರ್ ಬಾಕ್ಸ್ ಅಷ್ಟೇ. ಡಿಜೆ ಏನಲ್ಲ, ಸ್ಪೀಕರ್ ಬಾಕ್ಸು ತಗೊಬಂದು ಮಾಡ್ತೀವಿ. ಜೋರಾಗಿ ಮಾಡ್ತಿದ್ದೋ ಡಿಜೆನ. ಸ್ನೇಹಿತರೆ, ಈಗ ನಿಮ್ಮ ಭಾವನೆಗಳಲ್ಲಿ ಹೇಳೋದಾದ್ರೆ, ಈಗ ಡಿಜೆಯನ್ನ ಬ್ಯಾನ್ ಮಾಡಿದ್ರು, ಅದು ಎಷ್ಟು ಮಟ್ಟಕ್ಕೆ ಸರಿ ನಿಮ್ಮ ಅನುಭವದಲ್ಲಿ, ನಿಮ್ಮ ಅನಿಸಿಕೆ ಹೇಳೋದಾದ್ರೆ? ಸರ್ ಅದು ಏನಂದ್ರೆ ಒಬ್ಬೊಬ್ರು ಒಂದೊಂದು ಊರಿಗೆ ಅನುಗುಣವಾಗಿ. ಅದು ನಮ್ಮೂರಲ್ಲಿ ಹೆಂಗೆ ಅಂತಂದ್ರೆ ಡಿಜೆ ಅಂದ್ರೆ ಪುರ ಆ ರೀತಿ ಇದೆ. ಅದೇ ಡಿಜೆನ ಬೇರೆ ಗ್ರಾಮಗಳ ತಗೊಂಡು ಹೋದ್ರು ಜನ ಸೇರಲ್ಲ.
ಇಲ್ಲಿ 4 ಸ್ಪೀಕರ್ ತಗೊಬನ್ನಿ. ನೀವು ಗೇಟಿಂದ ಬರೋಕ್ಕಾಗಲ್ಲ, 11 ಗಂಟೆ ಕಳೆದ್ರೆ ಇಷ್ಟು ಜನ ಸೇರೋದು. ನೀವು ಬಂದ್ರಲ್ಲ, ಏನಿಲ್ಲ ವೆಹಿಕಲ್ ಗೇಟ್ನಿಂದ ಈ ಕಡೆ ಅರ್ಧ ಕಿಲೋಮೀಟರ್, ಆ ಕಡೆ ಬೆಂಗಳೂರಿಂದ ಬಂದು ನೋಡ್ತಾರೆ. ಲಕ್ಷಾಂತರ ಜನ ಸೇರೋದು. ಅದರಿಂದ ನಮ್ಮಿಲ್ಲಿ ಯುವಕರಿಗೆಲ್ಲ ಡಿಜೆ ಬೇಕು, ವಯಸ್ಸಾದವ್ರು ಬೇಡ. ಸರ್ ಕೂರ್ಸೇ ನೋಡಿ ನೀವೇ ಕರೆಕ್ಟ್ ಇದೆ ನೋಡಿ ಸ್ನೇಹಿತರೆ. ಈಗ ವಯಸ್ಸಾದವ್ರಿಗೆಲ್ಲ, ನಮ್ಗೆ ವಯಸ್ಸಾದವ್ರು ಅನ್ನೋದು ಬೇಡ, ಹಿರಿಕರು ಯಾರಿದ್ದಾರೆ ಹಿರಿಕರಿಗೆ ಅವ್ರಿಗೆ ಮಂಗಳವಾದ್ಯ ಬೇಕು, ಅವರು ಮಂಗಳವಾದ್ಯ ಬೇಕು. ನಮ್ಗೆ ಯುವಕರಿಗೆ ಆ ದಿನದ ಮಟ್ಟಿಗೆ, ಯಾಕೆಂದ್ರೆ ನಾವು ದೇವರಾಗಿರ್ತೀವಿ, ಯಾಕೆಂದ್ರೆ ನಾವು ದೇವರನ್ನ ಎತ್ತದ್ರಿಂದ ನಾವು ದೇವರಾಗಿರ್ತೀವಿ. ಆ ದಿನ ನಮಗೂ ಕೂಡ ಡಿಜೆ ಬೇಕು ಅಂತ ಕೇಳ್ತಾ ಇದಾರೆ. ದಯಮಾಡಿ ಯಾರಿದ್ದೀರಾ, ಯಾರು ನೋಡ್ತಾ ಇದ್ದೀರಾ, ಡಿಜೆಗೆ ಪರ್ಮಿಷನ್ ಅನ್ನ ಕೊಡಿ, ಅತಿ ಮಿತಿ ಶಬ್ದದಲ್ಲಿ ಬಳಸಿ ಅಂತ ಹೇಳಿ ದಯಮಾಡಿ ಪರ್ಮಿಷನ್ ಅನ್ನ ಕೊಡಿ ಅಂತ ಈ ತಾಲೂಕಿನ ಅಧಿಕಾರಿಗಳಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಪುಟಾಣಿ ಮಕ್ಕಳಿದ್ದಾರೆ, ಅವ್ರನ್ನ ಮಾತಾಡೋಣ. ಚಿನ್ನ ಬಪ್ಪ, ನಿನಗೆ ಗಣೇಶ ಅಂದ್ರೆ ಇಷ್ಟನಾ ಚಿನ್ನ? ಗಣೇಶ ಅಂದ್ರೆ ಇಷ್ಟನಾ? ಏನಕ್ಕೆ ಇಷ್ಟ? ಓಕೆ, ಗಣೇಶನ ಹತ್ರ ಏನಂತ ಕೇಳ್ಕೊಂಡಮ್ಮ? ಒಳ್ಳೇದು ಮಾಡಲಿ. ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ? ಏನು ನಿನ್ನ ಹೆಸರು? ಒಳ್ಳೆ ವಿದ್ಯಾಬುದ್ಧಿ ಕೊಡಪ್ಪ, ಒಳ್ಳೆ ಆರೋಗ್ಯ ಕೊಡಪ್ಪ, ನಮ್ಮ ಮನೆಯವ್ರನ್ನೆಲ್ಲ ಚೆನ್ನಾಗಿಡಪ್ಪ ಅಂತ ಕೇಳ್ಕೊತಾ ಇದೆಯಾ? ವೆರಿ ಗುಡ್. ಸ್ನೇಹಿತರು ಎದುರ್ತಾ ಇದ್ದಾನೆ ನೋಡಿ. 21 ಮಧ್ಯರಾತ್ರಿಯಿಂದ 22ನೇ ತಾರೀಕು ಮಧ್ಯಾಹ್ನ 12:30 1 ಗಂಟೆ ತನಕ ನನ್ನ ಲೈವಲ್ಲಿ ಫೇಸ್ಬುಕ್ಕು, ವಾಟ್ಸಪ್ಪು, ಟ್ವಿಟರು ಇಷ್ಟಲ್ಲೂ ಕೂಡ ಲೈವನ್ನು ಕೊಡ್ತಾ ಇದ್ದೀನಿ. ದಯಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಕೋಟೆ ತಾಲೂಕಲ್ಲಿ ಯಾರೇ ಬರೋಂಥವ್ರು ಇದ್ರೂ ಕೂಡ ಆಹ್ವಾನ ಕೊಡ್ಬೋದು ಸರ್. ಯಾರೇ ಇದ್ರೂ ಕೂಡ ದಯಮಾಡಿ ಓಂಪುರ ಗ್ರಾಮದಕ್ಕೆ ತಾವೆಲ್ಲರೂ ಭೇಟಿ ಕೊಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. 21ನೇ ತಾರೀಕು ತನಕ ಕೂಡ ಗಣೇಶ ಇರುತ್ತೆ. ಆ ಗಣೇಶನ ಆಶೀರ್ವಾದ ಸದಾ ಓಂಪುರ ಗ್ರಾಮ ಮತ್ತು ಪುರ ಗ್ರಾಮದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.